ಸಾಧನೆ ಮಾಡೋದಕ್ಕೆ ನೀವೇ ಬೇಕಾ? ಇಂತಹ ಬಜೆಟ್ ಮಂಡಿಸೋದಕ್ಕೆ ನೀವೇ ಬೇಕಾ? 16ನೇ ಬಜೆಟ್ ಮಂಡಿಸಿದ್ದೇನೆ ಅಂತೀರಲ್ಲ, ನಿಮ್ಮ ಸಾಧನೆ ಒಂದೇ ಒಂದು ಸಾಧನೆ ತೋರಿಸಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯ ಮಗ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿರುವಂತಹ ರೀತಿ. ಬೆಂಗಳೂರಲ್ಲಿರುವ ಜೆಡಿಎಸ್ ಮುಖ್ಯ ಕಚೇರಿ ಜೆಪಿ ಭವನದಲ್ಲಿ ಮಾತಾಡಿದ ನಿಖಿಲ್ ಕುಮಾರಸ್ವಾಮಿ, ಬಜೆಟ್ನಲ್ಲಿ 2 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದೀರಿ, ನಿಮ್ಮ ಮಕ್ಕಳು ನಮ್ಮ ಮಕ್ಕಳ ಮೇಲೂ ಕೂಡ ಸಾಲ ಇದೆ, ಕಾಕಾ ಪಾಟೀಲ್ ಮಹದೇವಪ್ಪ ಮಕ್ಕಳ ಮೇಲೂ ಸಾಲ ಇದೆ, ಯಾರು ಸಾಲ ತೀರಿಸಬೇಕು ಎಂದು ನಿಖಿಲ್ ಪ್ರಶ್ನಿಸಿದ್ದಾರೆ. ಮಾಡಿದ್ದೇನೆ 4 ಲಕ್ಷ ಕೋಟಿಗೂ ಅಧಿಕವಾದಂತ ಒಂದು ದೊಡ್ಡ ಗಾತ್ರದ ದೊಡ್ಡ ಪ್ರಮಾಣದ ಬಜೆಟ್ ಅನ್ನ ಕೊಟ್ಟಿದ್ದೇನೆ. ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿಕೊಟ್ಟಿದ್ದೀರಿ? 4 ಲಕ್ಷ ಕೋಟಿ ಹೆಂಗ್ ತಲುಪಿಸಿದ್ರಿ? ವರ್ಷಕ್ಕೆ 1 ಲಕ್ಷಕ್ಕೂ ಹೆಚ್ಚು ಅಧಿಕ ಕೋಟಿ ಸಾಲ ಮಾಡಿದ್ದೀರಿ. ಸ್ವಾತಂತ್ರ್ಯ ಬಂದ್ರಾಗಿಂದ ಇಲ್ಲಿವರೆಗೂ ನಮ್ಗೆ ಸಾಲ ಇದ್ದಿದ್ದು 5 ಲಕ್ಷ ಕೋಟಿ. 2 ವರ್ಷದಲ್ಲಿ 2 ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಿದ್ದೀರಿ. ನೀವೇ ಬೇಕಾ 4 ಲಕ್ಷ ಕೋಟಿ ಅಧಿಕ ದೊಡ್ಡ ಪ್ರಮಾಣದ ಬಡ್ಜೆಟ್, ದೊಡ್ಡ ಗಾತ್ರದ ಬಡ್ಜೆಟ್, 16ನೇ ಬಡ್ಜೆಟ್ ನ ಮಂಡನೆ ಮಾಡ್ತಾ ಇದ್ದೀನಿ. ನೀವೇ ಬೇಕಾ ಮಾಡ್ಲಿಕ್ಕೆ? ನಿಮ್ಮ ಮಕ್ಕಳು, ನಮ್ಮ ಮಕ್ಕಳು, ನಮ್ಮ ಮಕ್ಕಳು, ಮರಿ ಮಕ್ಕಳು ಎಲ್ಲರ ತಲೆ ಮೇಲೂ ಸಾಲ ಇದೆ. ಇವತ್ತು ನಿಮ್ಮ ಮಕ್ಕಳ ತಲೆ ಮೇಲೂ ಇದೆ, ನಮ್ಮನೆ ಮಕ್ಕಳ ತಲೆ ಮೇಲೂ ಇದೆ, ಕಾಕಾ ಪಾಟೀಲ್ ಮಗನ ತಲೆ ಮೇಲೂ ಇರ್ಬೋದು, ಮಾದೇವಪ್ಪನ ಮನೆ ಮಕ್ಕಳ ತಲೆ ಮೇಲೂ ಇರ್ತದೆ. ತೀರ್ಸೋರು ಯಾರು? ಮುಂದೆ ಯಾವ್ದೋ ಸರ್ಕಾರ ಬರುತ್ತೆ, ಯಾರೋ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ, ಅವ್ರೇನೆ ಬರ, ನಮ್ಗೇನು, ನಾವು 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸಾಕು. ಇದೇನಾ ನಿಮ್ ಸಾಧನೆ? ಯಾವ ರೀತಿ ನೀವು ಈ ಇತಿಹಾಸದ ಚರಿತ್ರೆಯ ಪುಟಗಳಲ್ಲಿ ಉಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿದ್ದೀರಿ, ಅದು ನಿಮಗ್ ಬಿಟ್ಟಿರ್ತಕ್ಕಂಥ ವಿಚಾರ. ಯಾಕಂದ್ರೆ ನಾವು ಇನ್ನು ರಾಜಕಾರಣದಲ್ಲಿ ಇವಾಗ ಅಂಬೆಗಾಲ ಇಡ್ತಾ ಇದೀವಿ. ನಾವು ನಿಮ್ಗೆ ಬುದ್ಧಿವಾದ ಹೇಳೋಷ್ಟು ನಾವೇನು ಇಂಟೆಲೆಕ್ಚುಯಲ್ಗಳೇನಲ್ಲ. ಅಂದ್ರೆ ಸಣ್ಣ ಪುಟ್ಟ ವಿಚಾರಗಳು, ನಾವು ಮುಂದೆ ಭವಿಷ್ಯದಲ್ಲಿ ಸಮಾಜ ಎಲ್ಲಿಗೆ ಹೋಗಬೇಕು ಅಥವಾ ಸಮಾಜದಲ್ಲಿ ಯಾವ್ಯಾವ ರೀತಿ ಸುಧಾರಣೆ ಕಾಣಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ವೇದಿಕೆಗಳಲ್ಲಿ ಇವತ್ತು ಯುವಕರಿಗೆ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಾಗ ನಾವು ಮಾತನಾಡ್ತೇವೆ. ಇದು ಇವತ್ತು ಕೂಡ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಆಸ್ ಅ ಕಾಮನ್ ಮ್ಯಾನ್, ಆನ್ ಬಿಹಾಫ್ ಆಫ್ ಕಾಮನ್ ಮ್ಯಾನ್. ಐ ಆಮ್ ಕ್ವಶನಿಂಗ್ ಯು ಸರ್. ನಾನಿಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ಅಂತಕ್ಕಂಥದ್ನ ಬದಿಗಿಡೋಣ. ನಾವು ಮತ್ತೊಂದು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥದನ್ನ ಬದಿಗಿಡೋಣ. ಒಬ್ಬ ಆಸ್ ಎ ಕಾಮನ್ ಮ್ಯಾನ್ ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಉದ್ದೇಶ ಏನು? ಇದರ ಇಂದಿನ ಇಡನ್ ಅಜೆಂಡಾಗಳೇನು? ಎಷ್ಟು ಆರ್ಗನೈಸ್ಡ್ ಆಗಿ ಸಂಚು ರೂಪಿಸಿದ್ದೀರಿ ಸರ್. ಮತ್ತೆ ಈಗೇನು ಮುಂದಿನ ತಿಂಗಳು 2ನೇ ತಾರೀಕು ಸಚಿವ ಸಂಪುಟ ಅಂತ ಕರ್ಕೊಂಡಿದ್ದೀರಿ. ಬಟ್ ಬಹುಶಃ ನವೆಂಬರ್ ತಿಂಗಳವರೆಗೂ 2.5 ವರ್ಷ ನಿಮ್ಮ ಗೊತ್ತಿಲ್ಲ ನನಗೆ, ನಿಮ್ಮ ಪಾರ್ಟಿ ಫ್ರೇಮ್ ವರ್ಕ್ ಅಲ್ಲಿ ಯಾವ ರೀತಿ ಒಳ ಒಪ್ಪಂದ ಆಗಿದೆ ನಿಮ್ಮ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಅಂತ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬಹುಶಃ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ತಕ್ಕಂಥದ್ದು, ಅದು ಮುಂದುವರೆದ ಭಾಗವಾಗಿ ಇನ್ನೂ ಕೂಡ ಡ್ರ್ಯಾಗ್ ಮಾಡ್ತಕ್ಕಂಥ ಸಾಧ್ಯತೆಗಳು ನಾವು ಕಾಣಬಹುದು. ಇದೇನೋ ಅಂತ್ಯಗೊಳ್ತದೆ ಅಂತಕ್ಕಂಥದ್ದು ನಾವ್ಯಾರು ಕೂಡ ಭಾವಿಸ್ಲಿಕ್ಕಿಲ್ಲ. ಬಟ್ ಆದ್ರೆ ಒಂದು, ಕರ್ನಾಟಕ ರಾಜ್ಯದಲ್ಲಿ ನೀವು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು ಅಥವಾ ಯಾವುದೇ, ಇವತ್ತು ಹಿಂದೆ ದೇವೇಗೌಡರು ಸಾಹೇಬರು, ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಪರಿವರ್ತನೆ ಆಯ್ತು, IT ಪರಿವರ್ತನೆ ಆಯ್ತು. ಈಗ ಕಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಂದು ನಿಂತಿದೀವಿ ನಾವು. ಇಲ್ಲಿವರೆಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಮುಂದುವರೆದಾಗ ಒಂದು ಸೈಂಟಿಫಿಕ್ ಅಪ್ರೋಚ್ ಅಲ್ಲಿ, ಸೈಂಟಿಫಿಕ್ ಮೆಥಡ್ ಅಲ್ಲಿ ನೀವೊಂದು ಸರ್ವೆನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಯಾವ್ದೋ ಒಂದು ಸರ್ಕಾರಿ ಕಚೇರಿಗಳಲ್ಲಿ ಕೂತ್ಕೊಂಡು ಅಮಾಯಕರುಗಳ ಕೈಲಿ ಕೂರಿಸ್ಕೊಂಡು ಪೆನ್ನು ಪೇಪರ್ ಕೊಟ್ಬಿಟ್ಟು ಅವ್ರ ಕೈಲಿ ಸುಮ್ನೆ ಟಿಕ್ ಆಫ್ ಮಾಡೋದು, ಇಂಟು ಮಾಡೋದ, ಈ ತರ ಸರ್ವೆ ಮಾಡ್ತೀರೇನ್ರಿ? ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ದಯಮಾಡಿ ಪೆನ್ನು ಪೇಪರ್ ಕೇಳಿದ್ರೆ ಕೊಟ್ಟಿದ್ದಾರೆ ಈ ರಾಜ್ಯದ ಜನ. ಯಾವ್ದಕ್ಕೆ ಉಪಯೋಗ ಮಾಡ್ತಿದ್ದೀರಿ ಪೆನ್ನು ಪೇಪರ್ನ? ತಗೊಳ್ಳಿ ಪೆನ್ನು ಪೇಪರು, ಇಟ್ಕೊಳ್ಳಿ ಹಳೆ ಕೈಯಲ್ಲಿ, ನೋಡಿ ಏನೇನಾಗಿದೆ, ಯಾವ ರೀತಿ ಏನಾಗಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ, ಚಿತ್ರಣ ತಿಳ್ಕೊಳ್ಳಿ. ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ.
ಈ ವರದಿ ಇವತ್ತು ಏನ್ ತಯಾರು ಮಾಡ್ಕೊಂಡಿದ್ದೀರಿ, ಈ ರಿಪೋರ್ಟಿಂಗ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನೀವು ಹೊರಟಿದ್ದೀರಿ. ಇದು ನೀವು ಅಂದ್ಕೊಂಡಂತ ಮಟ್ಟಕ್ಕೆ ಆ ಪ್ಯಾರಾಮೀಟರ್ಸ್ ನ ರೀಚ್ ಔಟ್ ಮಾಡಿ ನೀವು ಮಾಡ್ಲಿಕ್ಕೆ ಆಗಿದೆಯಾ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ? ಕೊಟ್ಟಿದಾರಲ್ಲ ಪೆನ್ನು ಪೇಪರ್ ನಿಮ್ ಕೈಯಲ್ಲಿ, ರಾಜ್ಯದ ಜನ ಒಳ್ಳೇದಕ್ಕೆ ಬಳಕೆ ಮಾಡಿ. ಬನ್ನಿ ಸಮಾಜ ಕಟ್ಟೋಣ. ಮಾತೆತ್ತಿದ್ರೆ ಒಂದು ಆಡಳಿತ ಪಕ್ಷ ತನ್ನ ತಪ್ಪುಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೋಸ್ಕರ ಇತ್ತೀಚೆಗೆ ಅಲ್ಲೆಲ್ಲೋ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಅದೇ ಖಾಲಿ ಗ್ಯಾಸ್ ಸಿಲಿಂಡರ್ ಇಟ್ಕೊಳಕ್ ನೀವೇ ಬೇಕಣ್ಣ ಶಿವಕುಮಾರಣ್ಣ, ಹೆಗಲ ಮೇಲೆ ಖಾಲಿ ಗ್ಯಾಸ್ ಸಿಲಿಂಡ್ರು ಭಾರ ಎಲ್ಲ ಜನಗಳ ಮೇಲೆ ಹೊರಿಸಿದಿರಿ. ಖಾಲಿ ಗ್ಯಾಸ್ ಸಿಲಿಂಡರ್ ನೀವು ಇಟ್ಕೊಂಡು ಪೋಸ್ ಕೊಡ್ತೀರಿ, ನೀವೇ ಬೇಕಾ? ಪರ್ಫಾರ್ಮೆನ್ಸ್ ಕಿಂಗ್ಗಳು ಕಣ್ರಿ ನೀವೆಲ್ಲ. ಬಾ 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 ಬಣ್ಣ ಹಚ್ಚಿಲ್ಲ ಅಷ್ಟೇ, ಬಣ್ಣ ಹಚ್ಚದೇನೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ, ಅಷ್ಟೇ ವ್ಯತ್ಯಾಸ. ಏನ್ ಸರ್ ಇದೆಲ್ಲ? ನಿಜಕ್ಕೂ ಕೂಡ ಇವೆಲ್ಲ ಇವತ್ತು ಈ ರಾಜ್ಯದ ಜನತೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದಾರೆ, ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಯವರೆಗೂ ಕಳೆದ 2 ವರ್ಷದಲ್ಲಿ ಯಾರಾದ್ರೂ ಹೊಸ ಹೊಸ ಇಂಡಸ್ಟ್ರಿಯಲಿಸ್ಟ್ ನ ಏನಾದ್ರೂ ಅಪ್ರೋಚ್ ಮಾಡಿದ್ದೀರಾ, ಕರೆದಿದ್ದೀರಾ? ಬನ್ನಿ, ನಾವು ನಿಮ್ಗೆ ಜಾಗ ಕೊಡ್ತೇವೆ, ನಿಮ್ಗೆ ಸವಲತ್ತುಗಳು ಕೊಡ್ತೇವೆ, ಸರ್ಕಾರದ ಕಡೆಯಿಂದ ನಿಮ್ಗೆ ಹಲವಾರು ಪಾಲಿಸಿಗಳು ರೂಪಿಸ್ತೇವೆ, ಬನ್ನಿ ದಯವಿಟ್ಟು ಅಭಿವೃದ್ಧಿ ಮಾಡೋಣ ಅಂತ ಯಾರಿಗಾದ್ರೂ ಕರೆದಿದ್ದೀರಾ ಸರ್? ಯಾವ ಇಂಡಸ್ಟ್ರೀಸ್ ತಗೊಂಡ್ಬಂದಿದ್ದೀರಿ? ಯಾವ ಇಂಡಸ್ಟ್ರಿಯಲಿಸ್ಟ್ ಮೀಟ್ಗಳಲ್ಲಿ ನೀವು ಮಾಡಿರ್ತಕ್ಕಂಥ ಸುಮ್ಮನೆ ಕಾಟಾಚಾರದ ಮೀಟ್ಗಳ ಮುಂದುವರೆದ ಭಾಗ ಏನು? ವಾಟ್ ಈಸ್ ದ ಪ್ರೋಗ್ರೆಸಿವ್ ಸ್ಟೆಪ್ ಯು ಹ್ಯಾವ್ ಟೇಕನ್? ಏನ್ ಹೆಜ್ಜೆಯನ್ನ ಇಟ್ಟಿದ್ದೀರಿ? ಯಾವ ದಟ್ಟವಾದಂತ ಹೆಜ್ಜೆಯನ್ನು ಇಟ್ಟಿದ್ದೀರಿ ಈ ರಾಜ್ಯದ ಅಭಿವೃದ್ಧಿ ಕಾಣ್ಲಿಕ್ಕೆ? ಮಾತೆತ್ತಿದ್ರೆ 5 ಗ್ಯಾರಂಟಿ